ಇದರಿಂದ ಭಾಳ ಜನಕ್ಕೆ ಭಾಳ ಹೊಡೆತ ಬಿದ್ದಿದೆ. ಮುಂದೆ ಬರೋ ಸರ್ಕಾರ ಏನನ್ನ ಎಚ್ಚೆತ್ಕೊಂಡು ಏನನ್ನ ಬಡವರು ಸಹಾಯ ಮಾಡುತ್ತಾ ಅದು ನೋಡ್ಬೇಕು. ಬಿಜೆಪಿಯವರು ಬಿಡು ಜನ ದಡ್ಡರಾಗೋಗ್ಬಿಟ್ಟಿದ್ದಾರೆ, ನಾವೇನ್ ಮಾಡಿದ್ರು ನಡೀತದೆ ಆಯ್ತೆ ನಮ್ದೇ ಅನ್ನೋ ತರ ಕೆಲವು MLA MP ಸೋಮಾರಿಗಳಾದ್ರು. ಕೊಟ್ಟರು ಆಶ್ವಾಸನೆಗಳು ಉಳಿಸ್ಕೊಬೇಕು, ಎಲ್ಲ ಏರಿಕೆಗಳೆಲ್ಲ ಕಡಿಮೆ ಮಾಡಬೇಕು, ಕೊಟ್ಟಿರೋವನ್ನ ಫಸ್ಟ್ ವಾಪಸ್ ತಗೋಬೇಕು. ಆ ಮಹಿಳಾದು ಕೊಟ್ಟಿರೋದು ಅದೊಂದು ವಾಪಸ್ ತಗೊಂಡ್ರೆ ಒಳ್ಳೇದು. ಜನ ಅದನ್ನು ಬಯಸ್ಲಿಲ್ಲ. ಬೇಸು ಮನೆಗೆ ಏನ್ ಸಿಗ್ಬೇಕೋ ಜನಗಳಿಗೆ ಏನ್ ಸಿಗ್ಬೇಕೋ ಅದು ಸಿಕ್ಲಿಲ್ಲ ಬಿಜೆಪಿ ಆಡಳಿತದಲ್ಲಿ ಮತ್ತೆ ಆ ಲೀಡರ್ಶಿಪ್ ಅಲ್ಲಿ. ಗುತ್ತಿಗೆ ಆಧಾರದ ಮೇಲೆ ಇವಾಗ ಸರ್ಕಾರಿ ನೌಕರರು ಗುತ್ತಿಗೆ ಆಧಾರದ ಮೇಲೆ ತಗೊತಾ ಇದ್ದಾರೆ. ಕರ್ತವ್ಯಗಳು ಸಿಗೋದಿಲ್ಲ, ಆ ಕರ್ತವ್ಯಗಳು ಹೊಣೆ ಯಾರು? ಗುತ್ತಿಗೆ ಆಧಾರದ ಮೇಲೆ ತಗೊಳೋದು ಫಸ್ಟ್ ಸ್ಟಾಪ್ ಮಾಡಬೇಕು. ಈ ಕಾಂಗ್ರೆಸ್ ಗೌರ್ಮೆಂಟ್ ಎಲ್ಲ ಅವ್ರಿಗೆ ಯುಟಿಲೈಸ್ ಆಯಿತು, ಅದರಿಂದ ಅವರು ಮಜಾ ಮಾಡಕ್ ಶುರು ಮಾಡಿದ್ರು. ಈಗ ಬಟ್ ಆ ಮಜಾ ಮಾಡಿದ ಪರಿಣಾಮ ಈಗೇನು ಕೊಡ್ತಾ ಇದಾರೆ ಗ್ಯಾರಂಟಿಗಳು ಅದು ಏನು ಈಗ ಗೊತ್ತಾಗ್ತಾ ಇದೆ ಕಾಮನ್ ಮ್ಯಾನ್ಗೆ, ಅದು ಹೊರೇನೆ. ಇಂಥ ಪಕ್ಷದ ಮೇಲೆ ನಂಗೆ ನಂಬಿಕೆ ಇದೆ, ನಂಬಿಕೆ ಉಳಿಸ್ಕೊಂಡಿದೆ ಈ ಪಕ್ಷ ಅಂತ ಹೇಳಿದ್ರೆ ಯಾವ ಪಕ್ಷ? ಕರ್ನಾಟಕದಲ್ಲಿ ಬಿಜೆಪಿ ಪಕ್ಷ ಉಳಿಸ್ಕೊಳ್ಳುತ್ತೆ. ಇವರೆಲ್ಲ ಬೆಲೆಗಳೆಲ್ಲ ಜಾಸ್ತಿ ಮಾಡಿ ಸಾಕು. ಒಂದು ಬೆಲೆ ಇದೆಯಾ, ಎರಡು ಬೆಲೆ ಇದೆಯಾ, ಎಲ್ಲ ಜಾಸ್ತಿ ಮಾಡ್ತಾನೆ ಇದ್ದಾರೆ. ಯಾವ್ದ್ರಲ್ಲಿ ಕಡಿಮೆ ಮಾಡಿದ್ರು? ಯಾವ್ದ್ರಲ್ಲೂ ಮಾಡಿಲ್ಲ. ಇದರಿಂದ ಭಾಳ ಜನಕ್ಕೆ ಭಾಳ ಹೊಡೆತ ಬಿದ್ದಿದೆ. ಮುಂದೆ ಬರೋ ಸರ್ಕಾರ ಏನನ್ನ ಎಚ್ಚೆತ್ಕೊಂಡು ಏನನ್ನ ಬಡವರು ಸಹಾಯ ಮಾಡುತ್ತಾ ಅದು ನೋಡ್ಬೇಕು. ಏನ್ ಬದಲಾವಣೆ ಮಾಡ್ಬೇಕು ಕಾಂಗ್ರೆಸ್ ಜನರ ನಂಬಿಕೆ ಗಳಿಸ್ಬೇಕಂತ? ಏನು ಬದಲಾವಣೆ ಮಾಡಬೇಕು? ಕೊಟ್ಟರು ಆಶ್ವಾಸನೆಗಳು ಉಳಿಸ್ಕೊಬೇಕು, ಎಲ್ಲ ಏರಿಕೆಗಳೆಲ್ಲ ಕಡಿಮೆ ಮಾಡಬೇಕು, ಕೊಟ್ಟಿರೋವನ್ನ ಫಸ್ಟ್ ವಾಪಸ್ ತಗೋಬೇಕು. ಆ ಮಹಿಳಾದು ಕೊಟ್ಟಿರೋದು ಅದೊಂದು ವಾಪಸ್ ತಗೊಂಡ್ರೆ ಒಳ್ಳೇದು. ಯಾವ ಕಾರಣಕ್ಕೆ ನಿಮಗೆ ಅಷ್ಟು ಅಂದ್ರೆ ಬಿಜೆಪಿ ಇಷ್ಟ ಆಗುತ್ತೆ? ಏನೆಲ್ಲ ಒಳ್ಳೇದು ಮಾಡಿದ್ದಾರೆ ಜನಕ್ಕೆ? ಇನ್ನ ಬದಲಾವಣೆ ಏನಾದ್ರು ಮಾಡ್ಕೋಬೇಕು? ಬದಲಾವಣೆ ಮಾಡ್ಕೊಬೋದು. ಬದಲಾವಣೆ ಅವರನ್ನು ಬಂದರು ಸರ್ಕಾರ ಬಂದರೆ ಜನಗಳ ಮೇಲೆ ಏನು ತೊಂದರೆ ಹೊರಿಸ್ದಂಗೆ ಅವ್ರ ಸರ್ಕಾರ ನಿಭಾಯಿಸ್ಕೊಂಡು ಹೋಗ್ಬೇಕು. ಮತ್ತು ಪ್ರೈವೇಟಿಸಮ್ಗಳೆಲ್ಲ ಕಡಿಮೆ ಮಾಡಬೇಕು. ಸರ್ಕಾರ ಪ್ರೈವೇಟಿಸಮ್ ಕಡಿಮೆ ಮಾಡಬೇಕು. ಗುತ್ತಿಗೆ ಆಧಾರದ ಮೇಲೆ ಇವಾಗ ಸರ್ಕಾರಿ ನೌಕರರು ಗುತ್ತಿಗೆ ಆಧಾರದ ಮೇಲೆ ತಗೊತಾ ಇದ್ದಾರೆ. ಕರ್ತವ್ಯಗಳು ಸಿಗೋದಿಲ್ಲ, ಆ ಕರ್ತವ್ಯಗಳು ಹೊಣೆ ಯಾರು? ಗುತ್ತಿಗೆ ಆಧಾರದ ಮೇಲೆ ಅದನ್ನ ತಗೊಳೋದು ಫಸ್ಟ್ ಸ್ಟಾಪ್ ಮಾಡಬೇಕು. ಇವಾಗ ಕಾಂಗ್ರೆಸ್ ಸರ್ಕಾರ ಹೋಲಿಕೆ ಮಾಡೋದಾದ್ರೆ ಬಿಜೆಪಿ ಸರ್ಕಾರ ಇವತ್ತು ಪ್ರೆಸೆಂಟ್ ಸರ್ಕಾರ ಅಧಿಕಾರದಲ್ಲಿದ್ರೆ ಏನೆಲ್ಲ ಮಾಡ್ತಾ ಇದ್ರು ಅಂತ ಅನ್ಸುತ್ತೆ? ಏನ್ ಬೆಟರ್ ಮಾಡ್ಬೋದಿತ್ತು ಕಾಂಗ್ರೆಸ್ ಸರ್ಕಾರಕ್ಕಿಂತ? ಏನು ಬೆಟರ್ ಮಾಡ್ಬೋದಾಯ್ತು ಅಂತ ಅವ್ರು ಮಾಡಿದ್ಮೇಲೆ ಗೊತ್ತಾಗೋದು ಅಲ್ವಾ? ಮೊದಲೇ ಮಾಡಿದ್ರೆ ಜನಕ್ಕೆ ಒಳ್ಳೇದಾಗ್ತಾ ಇತ್ತು. ಇವರು ಮಾಡಿದ ಹೇಳಿದ್ಮೇಲೆ ಅವ್ರು ಮಾಡೋದು ಹೇಳ್ಬೋದಲ್ಲ. ಅವ್ರು ಮಾಡಿ ತೋರಿಸ್ಬೇಕು. ನಾನು ಮೊದಲಿಂದಾನು ಬಿಜೆಪಿನೇ, ಇನ್ನು ಮುಂದೇನು ಬಿಜೆಪಿನೇ ಆಯ್ತಾ. ಏನೋ ಒಂದು ನಂಬಿಕೆ ಇಟ್ಕೊಂಡು ಜನ ಚೇಂಜಸ್ ಬಯಸಿ ಕಾಂಗ್ರೆಸ್ ಪಕ್ಷಕ್ಕೆ ವೋಟ್ ಕೊಟ್ಟರು. ಬಿಜೆಪಿಯವರು ಬಿಡು ಜನ ದಡ್ಡರಾಗೋಗ್ಬಿಟ್ಟಿದ್ದಾರೆ, ನಾವೇನ್ ಮಾಡಿದ್ರು ನಡೀತದೆ ಆಯ್ತೆ ನಮ್ದೇ ಅನ್ನೋ ತರ ಕೆಲವು MLA MP ಸೋಮಾರಿಗಳಾದ್ರು. ಜನಗಳನ್ನ ಸ್ವಲ್ಪ ನೆಗ್ಲೆಕ್ಟ್ ಮಾಡಿದ್ರು. ಬಿಡು ಇದು ಮೋದಿ ಅಲೆ ಇದೆ, ಅವ್ರು ಅಲ್ಲಿ ಮಾಡಿದ್ರೆ ನಮಗೂ ಅದ್ರ ಎಫೆಕ್ಟ್ ಆಗುತ್ತೆ ಅಂತ. ಬಟ್ ಬೇಸಲ್ಲಿ ಏನಾಯ್ತು ಅಂದ್ರೆ ಜನ ಅದನ್ನು ಬಯಸ್ಲಿಲ್ಲ. ಬೇಸು ಮನೆಗೆ ಏನ್ ಸಿಗ್ಬೇಕೋ ಜನಗಳಿಗೆ ಏನ್ ಸಿಗ್ಬೇಕೋ ಅದು ಸಿಕ್ಲಿಲ್ಲ ಬಿಜೆಪಿ ಆಡಳಿತದಲ್ಲಿ ಮತ್ತೆ ಆ ಲೀಡರ್ಶಿಪ್ ಅಲ್ಲಿ ಆಯ್ತಾ. ಆ ಕಾರಣಕ್ಕೆ ಜನ ಮನೆಗೆ ಏನ್ ಸಿಗುತ್ತೋ ಅದನ್ನ ಈ ಕಾಂಗ್ರೆಸ್ ಗೌರ್ಮೆಂಟ್ ಎಲ್ಲ ಅವ್ರಿಗೆ ಯುಟಿಲೈಸ್ ಆಯಿತು, ಅದರಿಂದ ಅವರು ಮಜಾ ಮಾಡಕ್ ಶುರು ಮಾಡಿದ್ರು. ಈಗ ಬಟ್ ಆ ಮಜಾ ಮಾಡಿದ ಪರಿಣಾಮ ಈಗೇನು ಕೊಡ್ತಾ ಇದಾರೆ ಗ್ಯಾರಂಟಿಗಳು ಅದು ಏನು ಈಗ ಗೊತ್ತಾಗ್ತಾ ಇದೆ ಕಾಮನ್ ಮ್ಯಾನ್ಗೆ, ಅದು ಹೊರೇನೆ. ಇದು ನಮ್ಮಿಂದ ತಗೊಂಡು ನಮಗೆ ಕೊಡ್ತಾ ಇದಾರೆ ಅಂತ ಗೊತ್ತಾಯ್ತು. ಈಗ ವಾಟರ್ ಬಿಲ್ ರೈಸ್ ಆಯ್ತು, ಬಸ್ ಫೇರ್ ರೈಸ್ ಆಯ್ತು, ಕರೆಂಟ್ ಬಿಲ್ ರೈಸ್ ಆಯ್ತು. ನೀವೀಗ ಒಂದೊಂದು ಬಿಲ್ಲು ನೋಡಿದ್ರು 10%, 20%, 30%, 50% ಎಲ್ಲಾದ್ರ ಮೇಲೂ ಇದೆ. ಈಗ ಒಂದ್ ಮನೆಗೆ ಅವ್ರು ಏನ್ ಕೊಡ್ತಾ ಇದಾರೋ ಅದು ಅಲ್ಲಿಗೆ ತಾಳೆ ಆಗ್ತಾ ಇದೆ ಆಯ್ತಾ. ಅದನ್ನ ಯಾವ ಜನನೂ ಇವಾಗ ಇಷ್ಟಪಡ್ತಾ ಇಲ್ಲ. ಆ ಕಾರಣಕ್ಕೆ ಈ ಬಿಜೆಪಿನೇ ಬರುತ್ತೆ ಅನ್ನೋದು ಸೆಕೆಂಡ್ರಿ. ಯಾವುದೇ ಮುಂದಿನ ಗೌರ್ಮೆಂಟ್ ಬಂದ್ರು ಈ ಗೌರ್ಮೆಂಟ್ ಮಾತ್ರ ಅವ್ರು ಉಳಿಯೋದಿಲ್ಲ. ಮುಂದೆ ಯಾವ ಕೊಯಲೇಷನ್ ಗೌರ್ಮೆಂಟ್ ಬರ್ಬೋದು ಅಥವಾ ಬಿಜೆಪಿನೇ ಬರ್ಬೋದು, ಇಲ್ಲ ಇವ್ರ ಸರ್ಕಾರನೇ ಅರ್ಧ ಬರದಾಗಿ ಇನ್ನೊಂದು ಸಮ್ಮಿಶ್ರಣ ಮಾಡ್ಕೋಬಹುದು, ಸೆಕೆಂಡ್ರಿ ಆಯ್ತಾ. ಆದ್ರೂ ಜನಗಳು ಎಕ್ಸ್ಪೆಕ್ಟ್ ಮಾಡೋದಷ್ಟಕ್ಕಿಂತ ಮೋಸ ಮಾಡ್ಬಿಟ್ರು ಕಾಂಗ್ರೆಸ್, ಅಷ್ಟಂತೂ ಗ್ಯಾರಂಟಿ. ಇನ್ನು ಏನಂದ್ರೆ ವಿದ್ಯಾವಂತರು ನಮ್ಮ ಸಿಟಿಲಿ ಇದೆ, ಇನ್ನು ಹಳ್ಳಿಗಳು ಆ ಕಡೆ ಬಾರ್ಡರ್ಗಳಲ್ಲಿ ಇನ್ನು ವಿದ್ಯಾವಂತರಿಲ್ಲ. ಇನ್ನು ಕಾಂಗ್ರೆಸ್ ಮೇಲೆ ಒಲವಿದೆ ಆಯ್ತಾ. ಈಗ ಏನ್ ಬಂದಿದೆ ಟ್ರೆಂಡು ಇದು ಉಲ್ಟಾ ಆಗುತ್ತೆ ಅಷ್ಟೇ. ಈಗ 200 ಚಿಲ್ಲರೆ 160 ಆಗ್ಬೋದು, 160 60 ಆಗ್ಬೋದು, ಈ ತರ ಆಗುತ್ತೆ. ಏನು ಕಾಂಗ್ರೆಸ್ ಪೂರ್ತಿ ನೆಲ ಕಚ್ಚುತ್ತೆ ಅನ್ನೋದಕ್ಕೆ ಅಲ್ಲ,
ಅಲ್ಲಿ ವೋಟಿಂಗ್ ಶೇರ್ ಆಗೇ ಇದೆ. ಆ ಶೇರಲ್ಲಿ 60-70 ಅವ್ರು ಹಾಕ್ತಾರೆ, ಇವ್ರದ್ದು ಮಾಮೂಲಿ ಸ್ಟ್ರೆಂತ್ ಬರುತ್ತೆ. ಯಾಕಂದ್ರೆ JDS BJP ಒಟ್ಟಿಗಿರೋದ್ರಿಂದ, ಆಯ್ತಾ. ಬಟ್ ಏನಂದ್ರೆ ಕಾಂಗ್ರೆಸ್ ಜನಗಳ ನಂಬಿಕೆ ಉಳಿಸ್ಕೊಳ್ಳಿ ಅಷ್ಟೇ. ಉಳಿಸ್ಕೋಬೇಕಂದ್ರೆ ಇವಾಗ ಬದಲಾವಣೆ ಬದಲಾಗಕ್ಕೆ ಖಂಡಿತ ಸಾಧ್ಯ ಇಲ್ಲ. ಬದಲಾವಣೆ ಇವ್ರ ಕೈಲಿ ಮಾಡೋದಕ್ಕಾಗಿಲ್ಲ. ಮಾಡಿರೋ ಸಾಲ ಅಷ್ಟೊಂದಿದೆ, ಸಾಲ ತೀರ್ಸಕ್ಕೆ ನಮ್ಮ ಅಪ್ರಾಣ ಆಗೋದಿಲ್ಲ, ಆಯ್ತಾ. ಇವ್ರೇನು ದಿವಾಳಿ ಮಾಡ್ಬಿಟ್ಟು ಬರೋ ಗೌರ್ಮೆಂಟಿಗೆ ಕೊಟ್ಬಿಟ್ಟೆ ಹೋಗ್ತಾರೆ ವಿನಃ ಇವ್ರ ಕೈಲಿ ಇನ್ನು ಆಗೋದಿಲ್ಲ. ಈಗ ಮಾಡಿರೋ ಗ್ಯಾರಂಟಿ ಸ್ಟಾಪ್ ಮಾಡಿದ್ರು ಸರ್ಕಾರ ಬರೋದಿಲ್ಲ, ಮಾಡದ ಕಂಟಿನ್ಯೂ ಮಾಡ್ಕೊಂಡೋದು ಸರ್ಕಾರ ಉಳಿಯೋದಿಲ್ಲ ಅಷ್ಟೇ. ಬೊಕ್ಕಸ ಖಾಲಿ, ಜನ ಬರಬಾರ್ದು. ಜನರು ನಂಬಿಕೆ ಗಳಿಸಲ್ಲ ಅಂತ. ಖಂಡಿತ ಸಾಧ್ಯ ಇಲ್ಲ. ನೀವು ನಮ್ಗೆ ಆಪ್ಷನ್ ಇಲ್ವಲ್ಲ, ಯಾವ್ದ್ರ ಮೇಲೆ ಗಳಿಸ್ತಾರೆ ನೋಡಿ. ಒಂದೇ ಒಂದು ಸಣ್ಣ ಕೆಲಸ ಎಲ್ಲೂ ಆಗಿಲ್ಲ ಇದುವರೆಗೂ. ಒಂದು ಬ್ರಿಡ್ಜ್ ನೋಡೋಣ, ಒಂದು ಮೋರಿ ನೋಡೋಣ, ಒಂದು ಕಾಲುವೆ ನೋಡೋಣ, ಏನೂ ಇಲ್ಲ. ಏನು ಮಾಡಿದ್ದಾರೆ? ಮಾತಾಡಿದ್ರೆ GST ಬರಬೇಕು ಸೆಂಟ್ರಲಿಂದ ಅಂತ ಹೇಳ್ತಾರೆ. GST ಬರೋದು ಬರ್ತಾನೆ ಇರ್ತದೆ ಆಯಾ ಟೈಮ್ಗೆ. ಅದನ್ನು ಇವ್ರು ಎಲ್ಲಿ ಬಳಸ್ಕೋಬೇಕು ಅದಕ್ಕೆ ಬಳಸ್ಕೋತಾರೆ. ಅವಶ್ಯಕತೆ ಇರಲಿಲ್ಲ. ಈಗ ನೋಡಿ, BTS ಟ್ರಾನ್ಸ್ಪೋರ್ಟೇಷನ್ ಮಹಿಳೆಯರಿಗೆ ಸ್ತ್ರೀ ಶಕ್ತಿ ಕೊಟ್ಟವ್ರೆ. ಅದರಷ್ಟು ನಮ್ಮದು ಪ್ಲೇಸ್ ನಮ್ಮ ಹಣ ಎಷ್ಟು ಹೊರಗಡೆ ಹೋಗ್ತಾ ಇದೆ? ಅರಬ್ ಕಂಟ್ರಿಗಳಿಗೆ ಹೋಗುತ್ತೆ. ಅದು ಪೆಟ್ರೋಲು ಡೀಸೆಲ್ ಏನು ಸುಮ್ಮನೆ ಬರುತ್ತಾ? ನಾವು ಸಂಪಾದನೆ ಮಾಡೋದಾದ್ರೆ ಬೇರೆ ದೇಶಕ್ಕೆ ಕೊಡೋ ಬದಲು ನಮ್ಮಲ್ಲೇ ಉತ್ಪತ್ತಿಯಾಗಿ ನಮ್ಮಲ್ಲೇ ಬೆಳೆಯುವಂಥದ್ದು ಏನಾದರೂ ನಮಗೆ ಮಾಡ್ಬೋದಾಗಿತ್ತು. ಮೇಜರ್ ಎಕಾನಮಿ ಹೊಡ್ತಾನೆ ಪೆಟ್ರೋಲು, ಡೀಸೆಲ್ಲು, ಆಯಿಲು. ಇವ್ರು ಮಾಡ್ತಾ ಇರೋದು ಸ್ತ್ರೀ ಶಕ್ತಿ ಒಂದು ಯೋಜನೆ ನಿಲ್ಲಿಸಿದ್ರೆ ಇನ್ನೂ ಅರ್ಧ ಉಳಿತದೆ, ಆಯ್ತಾ. ಅದೇ ಮೇಜರ್ ಪ್ರಾಬ್ಲಮ್. ಇನ್ನು ಯಾವುದು ನೋಡಿ, ಜನೌಷಧಿ ಕೇಂದ್ರಗಳು ಅವಶ್ಯಕತೆನೇ ಇರಲಿಲ್ಲ ಮುಚ್ಚೋದಕ್ಕೆ. ಯಾಕೆ ಬೇಕಾಗಿತ್ತು? ಏನಕ್ಕೆ ಮುಚ್ಚಬೇಕಾಗಿದೆ? ನೀವು ರಪ್ಪನ ಮನೆ ಗಂಟು ಹೋಗ್ತಾ ಇತ್ತು, ಏನೂ ಇಲ್ಲ. ಎಲ್ಲೋ ಬಡವರು ಬಗ್ಗರಿಗೆ ಏನೋ ಆಗ್ತಾ ಇದೆ, 1% ಇರ್ಕೊಂಡು ಬದುಕೊಂಡು ಹೋಗೋರು. ಇದೆಲ್ಲ ಮಾಫಿ, ಬರ್ರಿ ಇವ್ರದೆಲ್ಲ ಮಾಫಿಯಾ. ಅದು ಮಾಫಿ ಯಾಕೆ ಅಂದರೆ ಹಣ ಹೊಂದಿಸ್ಕೋಬೇಕು, ಅವರು ವಿಧಿ ಇಲ್ಲ. ರೆವಿನ್ಯೂ ನೋಡಿ ಅಧ್ವಾನ ಮಾಡಿಟ್ಟಿದ್ದಾರೆ. ಏನೋ ಒಂದು ಆರ್ಡರ್ ಮಾಡಿದ್ದಾರೆ, ಅದೊಂದು ಎಫೆಕ್ಟ್ ಅಂತ ಮಾಡಬೇಕಾಗಿತ್ತು, ಮಾಡಲಿಲ್ಲ. ಇಮಿಡಿಯೇಟ್ ಅಂತ ಮಾಡಿಬಿಟ್ರೆ ಹಿಂದೆ ಇರೋರು ಏನಾಗಬೇಕು ನೋಡಿ. ಈಗ ವಿದ್ಯುತ್ ಬಿಲ್ಲು OC/CC ಸಿಗ್ತಾ ಇಲ್ಲ, ಟ್ರಾನ್ಸ್ಫಾರ್ಮರ್ಗಳು ಲಕ್ಷಾಂತರ ರೂಪಾಯಿ ಖರ್ಚು, 30,000ಕ್ಕೆ ಸಿಗೋದು ಇವತ್ತು 2 ಲಕ್ಷ ಕೊಡಬೇಕು, ಆಯ್ತಾ. ಎಲ್ಲ ರೋಸ್ ಹೋಗ್ಬಿಟ್ಟಿದ್ದಾರೆ. ಅದು ರೈತರದಂತೂ 1% ಇವ್ರು ರೈತರು ಅಲ್ಲೂ ಗೆಲ್ಲೇ ಇಲ್ಲ, ಆಯ್ತಾ. ಅದು ಟೋಟಲ್ ಆಗಿ ರೈತರ ಪಕ್ಷ JDS ಅನ್ನೋದು ಅವರು ಅಲ್ಲೂ ಕಿತ್ಕೊಂಡ್ರು. ಇನ್ನು ಹಿಂದೂ ಧರ್ಮ ಪರಮ ಅಂದರೆ BJPದು ಹೋಯ್ತು. ಇನ್ನು ಕಾಂಗ್ರೆಸ್ ಅವ್ರ ಮೈನಾರಿಟಿ ವೋಟ್ಸ್ ಅದೆಷ್ಟು ತಗೊಂಡ್ ಮಟ್ಟಿಗೆ ಇವ್ರು ಬರ್ತಾರೋ ಗೊತ್ತಿಲ್ಲ, ನೋಡೋಣ ಏನಾಗುತ್ತೆ ಅಂತ. ಬಟ್ ಯಾವುದು ಬಂದ್ರೂ ತುಂಬಾ ಕಷ್ಟ ಇದೆ ಮುಂದೆ. ಇವ್ರದ್ದು ಉಳಿಯೋದಿಲ್ಲ, ಉಳಿಸ್ಕೊಂಡು ಹೋಗೋಕ್ಕಾಗೋದಿಲ್ಲ. ಬರೋ ಸರ್ಕಾರನೂ ಭಾರಿ ಕಷ್ಟ ಬಿದ್ದು ಆಡಳಿತ ಮಾಡಬೇಕು. ಯಾವಾಗೂ ಜನಗಳಿಗೆ ತಪ್ಪಿದ್ದಲ್ಲ ಹೊಡೆತ. ಯಾಕೆಂದ್ರೆ ಎಲ್ಲಿಂದ ಬರುತ್ತೆ ಮತ್ತು ಅವ್ರು ಇನ್ನೇನು ಇವ್ರು ಈ ಥರ ಮಾಡಿದ್ರೆ ಅವ್ರು ಇನ್ನೊಂದು ಥರ ಮಾಡ್ತಾರೆ. Beat Plus Karnataka.